ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಪ್ರಮೋದ್ ಕಶ್ಯಪ್. ಎಲ್ಲರೂ ಕೇಳ್ತಿರ್ತಾರೆ, ಫಿನಾನ್ಷಿಯಲ್ ಪ್ರಾಬ್ಲಮ್ ಏನಕ್ಕೆ ಬರುತ್ತೆ, ಕೆರಿಯರಲ್ಲಿ ಯಾಕೆ ಡೆವಲಪ್ಮೆಂಟ್ ಆಗೋದಿಲ್ಲ, ಇಷ್ಟು ಸ್ಲೋ ಡೆವಲಪ್ಮೆಂಟ್ ಆದರೆ ನಾವು ಯಾವಾಗ ಜೀವನದಲ್ಲಿ ಸೆಟಲ್ ಆಗ್ತಕ್ಕಂಥದ್ದು, ಇದಕ್ಕೆ ಒಂದೇನಾದರೂ ಒಂದು ಸಂದೇಶ ಜಾತಕದಿಂದ ಏನಾದರೂ ಸಿಗುತ್ತಾ, ಜಾತಕದಲ್ಲಿ ಯಾವ ಕಾಂಬಿನೇಷನ್ ಸಿಕ್ತು ಅಂತಂದಾಗ ಕೆರಿಯರ್ನಲ್ಲಿ ಸ್ಲೋ ಡೆವಲಪ್ಮೆಂಟ್ ಆಗುತ್ತೆ ಅಥವಾ ಡೀಪ್ ಪ್ರಮೋಷನ್ ಆಗುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರೂ ಫಿನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ, ಸ್ಯಾಲ್ರಿ ಹೈಕ್ ಆಗೋದಿಲ್ಲ, ಪ್ರಮೋಷನ್ ಸಿಗೋದಿಲ್ಲ. ಈ ತೊಂದರೆಗಳಿಗೆ ಜಾತಕದಲ್ಲಿ ಏನಾದರೂ ತೊಂದರೆಯನ್ನು ಗ್ರಹಗಳು ತೋರಿಸ್ತಾ ಇದೆಯಾ, ಇವೆಲ್ಲ ಒಂದು ಡೌಟು ನಿಮ್ಮಲ್ಲಿ ಇರ್ಬೋದು. ಹೀಗೆ ಆದರೆ ನಮ್ಮ ಜೀವನ ಮುಂದಕ್ಕೆ ಹೋಗೋದು ಹೇಗೆ, ಜಾತಕದಲ್ಲಿ ಏನಾದರೂ ಪರಿಹಾರ ಇದೆಯಾ ಅಂತ ಹಲವಾರು ಜನ ಪ್ರಶ್ನೆ ಕೇಳ್ತಾ ಇರ್ತಾರೆ. ಈ ಒಂದು ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ಹೊತ್ತು ತಂದಿದ್ದೀನಿ. ಫಿನಾನ್ಷಿಯಲ್ ಪ್ರಾಬ್ಲಮ್ ಏನಕ್ಕೆ ಬರುತ್ತೆ ಮತ್ತು ವೃತ್ತಿ ಜೀವನದಲ್ಲಿ ಏನಕ್ಕೆ ಏಳಿಗೆ ಇಲ್ಲ, ಈ ಒಂದು ಜಾತಕದ ಮೂಲಕ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ, ಈ ಜಾತಕದವರು ಧನುರ್ ಲಗ್ನದಲ್ಲಿ ಹುಟ್ಟಿರ್ತಾರೆ. ಪೂರ್ವ ಭಾದ್ರಪದ ನಕ್ಷತ್ರ 3ನೇ ಪಾದದಲ್ಲಿ ಇವರು ಹುಟ್ಟಿರ್ತಕ್ಕಂಥದ್ದು ಮತ್ತು ಗುರು ದಶೆಯಲ್ಲಿ ಇವರು ಹುಟ್ಟಿರ್ತಾರೆ. ನಂತರ ಶನಿ ದಶೆ, ಪ್ರಸ್ತುತ ನಡೀತಾ ಇರೋದು ಬುಧ ದಶೆ. ನಾವು ಕಾಂಬಿನೇಷನ್, ಗ್ರಹಗಳ ಒಂದು ಕಾಂಬಿನೇಷನ್ ಅಂತ ನೋಡಿದಾಗ ನೋಡಿ ಇಲ್ಲಿ ಕಾಂಬಿನೇಷನ್ ನೋಡ್ತಿರ್ಬೋದು. ಹಲವಾರು ಗ್ರಹಗಳ ಒಂದು ಕಾಂಬಿನೇಷನ್ 9 ಅನ್ನೋ ನಂಬರ್ ಜಾಸ್ತಿ ಕಾಣಿಸ್ತಾ ಇರುತ್ತೆ. ಇದು ನಂಬರ್ ಅಲ್ಲ, ಇದು 9ನೇ ಮನೆ ಅಂತ ಹೇಳ್ತೀವಿ ನಾವು, ಅದನ್ನು ನಂಬರ್ ರೂಪದಲ್ಲಿ ಕೊಟ್ಟಿದ್ದೀವಿ. ಹಲವಾರು ಗ್ರಹಗಳು 9ನೇ ಭಾವದ ಫಲಗಳನ್ನ ಇಲ್ಲಿ ಕೊಡ್ತಾ ಹೋಗುತ್ತೆ. 9ನೇ ಭಾವ ಅಂತಕ್ಕಂಥದ್ದು ಕೆರಿಯರ್ ಅಂದರೆ ನಮ್ಮ ವೃತ್ತಿ ಜೀವನಕ್ಕೆ ಒಂದು ವ್ಯಯಭಾವ ಅಂತ ಹೇಳ್ತೀವಿ. 10ನೇ ಮನೆಗೆ 9ನೇ ಭಾವ 12ನೇ ಮನೆಯಾಗಿ ಬರುತ್ತೆ, ಲಾಸ್ ಹೌಸ್ ಅಂತ ಹೇಳ್ತೀವಿ. ಕೆರಿಯರಲ್ಲಿ ತುಂಬ ಸ್ಲೋ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ಆಗಾಗ ಮನಸ್ಸಲ್ಲಿ ಏನಾದರೂ ಒಂದು ಜೀವನದಲ್ಲಿ ಚೇಂಜಸ್ ಬೇಕು, ಈ ಕೆಲಸ ಬೇಡ ಇನ್ನೊಂದು ಕೆಲಸ ಹೋಗೋಣ, ಇದರಲ್ಲಿ ನಮಗೆ ಒಂದು ಜೀವನ ಸೆಟಲ್ಡ್ ಆಗಿಲ್ಲ, ಸ್ಯಾಲ್ರಿ ಹಾಕಿಲ್ಲ ಅಂಥೇಳಿ ಕೆಲಸವನ್ನು ಬದಲಾಯಿಸ್ತಾನೆ ಹೋಗ್ತಾರೆ. ನೀವೆಷ್ಟೇ ದುಡಿದ್ರೂ ಕೂಡ ನಿಮ್ಮ ಖರ್ಚಿಗೆ ತಕ್ಕಂತೆ ದುಡಿಮೆಯನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಸಾಧ್ಯವಾಗೋದೇ ಇಲ್ಲ. ನೀವಿಲ್ಲಿ ಈ ಜಾತಕವನ್ನು ನೋಡ್ತಿರ್ಬೋದು. ಗುರು ದಶೆಯನ್ನು ಇಲ್ಲಿ ಗಮನಿಸ್ತಾ ಇರಿ. ಗುರು ಇಲ್ಲಿ 4ನೇ ಭಾವದಲ್ಲಿ ಇರತಕ್ಕಂಥದ್ದು. 4ನೇ ಭಾವ ಉದ್ಯೋಗದಲ್ಲಿ ಅಷ್ಟಾಗಿ ಶ್ರದ್ಧೆಯನ್ನು ಕೊಡೋದಿಲ್ಲ. 4ನೇ ಭಾವ ಯಾಕೆ ಅಂತಂದರೆ ಅದು ಎಮೋಷ್ನಲ್ ಹೌಸ್ ಅಂತ ನಾವು ಹೇಳ್ತೀವಿ. ಈಗಿನ ಒಂದು ಕಾಲದಲ್ಲಿ ಎಮೋಷ್ನಲ್ ಪೀಪಲ್ನ ಯಾರೂ ಕೇರ್ ಮಾಡೋದಕ್ಕೆ ಹೋಗೋದಿಲ್ಲ. ನಾವು ಸ್ವಲ್ಪ ಎಮೋಷ್ನಲ್ ಪೀಪಲ್ ಅಂತ ಅವ್ರಿಗೆ ಗೊತ್ತಾಗಲು ಕೂಡ ನಮ್ಮ ಮೇಲೆ ಅವರು ಜವಾಬ್ದಾರಿನ ಹಾಕೋದಕ್ಕೆ ಹೋಗೋದಿಲ್ಲ. ನಾವು ಕೂಡ ಸ್ವಲ್ಪ ಸೂಕ್ಷ್ಮ ಇರ್ತೀವಿ. 4ನೇ ಭಾವ ಆಕ್ಟಿವೇಟ್ ಇದ್ದಾಗ, ಯಾವುದೇ ಗ್ರಹದಲ್ಲೇ ಆಗ್ಬೋದು, ದಶಾಭುಕ್ತಿಲೇ ಆಗ್ಬೋದು, ಆಕ್ಟಿವೇಟ್ ಇದ್ದಾಗ ಸ್ವಲ್ಪ ಸೂಕ್ಷ್ಮ ಇರ್ತೀವಿ. ಸೊ ಹಾಗಾಗಿ ಒಂದು ಫಿನಾನ್ಷಿಯಲಿ ಜೊತೆಗೆ ಕೆರಿಯರಲ್ಲಿ ಪ್ರಾಬ್ಲಮ್ ಬಂದೇ ಬರುತ್ತೆ. ಜೊತೆಗೆ 9ನೇ ಮನೆ ಅಂತ ಬಂದಾಗ ನಾನು ಆಗಲೇ ಹೇಳಿದೆ, 9ನೇ ಭಾವ ಬಂದು 12ನೇ ಭಾವ ಆಗುತ್ತೆ, ಲಾಸ್ ಹೌಸ್ ಅಂತ ಕರಿತೀವಿ. ಹಾಗಿದ್ರೆ ನಮ್ಮ ಲೈಫಲ್ಲಿ ನಾವು ಕೆರಿಯರ್ನಲ್ಲಿ ಡೆವಲಪ್ಮೆಂಟ್ ಆಗೋದಿಲ್ವಾ, ಸ್ಯಾಲರಿ ಹೈಕ್ ಆಗೋದಿಲ್ವಾ, ನಾವೇನು ಮಾಡ್ಬೋದು, ಜಾತಕ ಏನು ಹೇಳುತ್ತೆ, ಗ್ರಹಗಳು ಏನು ಸೂಚನೆ ಕೊಡುತ್ತೆ ಅಂಥೇಳಿ ನೋಡಿ. ಪ್ರತಿಯೊಂದು ಭಾವಕ್ಕೂ ಕೂಡ ಅದರದೇ ಆದಂತಹ ಒಂದು ಸ್ವಭಾವ ಇರುತ್ತೆ. ಸೊ ಆ ಸ್ವಭಾವ ತಕ್ಕಂತೆ ನಾವು ಉದ್ಯೋಗ ಅಥವಾ ನಮ್ಮ ಒಂದು ಕೆರಿಯರನ್ನು ಆಯ್ಕೆ ಮಾಡಿಕೊಂಡಾಗ ಸ್ವಲ್ಪ ಮಟ್ಟಿಗೆ ಡೆವಲಪ್ಮೆಂಟ್ ಆಗ್ಬೋದು ಅಥವಾ ಸ್ವಲ್ಪ ಮಟ್ಟಿಗೆ ಫಿನಾನ್ಷಿಯಲಿ ಇನ್ಕ್ರೀಸ್ ಆಗ್ಬೋದು. ನೋಡಿ, ಇಲ್ಲಿ ದಶಾ ಬಂದು ಬುಧ ದಶೆ ನಡೀತಿರ್ತಕ್ಕಂಥದ್ದು. ಬುಧ ದಶೆಯಲ್ಲಿ ಬುಧ 9ನೇ ಮನೆಯಲ್ಲಿ ಇರತಕ್ಕಂಥದ್ದು. ಭಾವದ ಪ್ರಕಾರ 9ನೇ ಮನೆಯಲ್ಲಿ ಇರತಕ್ಕಂಥದ್ದು. ಸೂರ್ಯನ ನಕ್ಷತ್ರದಲ್ಲಿ ಸೂರ್ಯನು ಕೂಡ ಇಲ್ಲಿ 9ರಲ್ಲಿ ಇರತಕ್ಕಂಥದ್ದು. ಕೇತುವು ಕೂಡ 9ನೇ ಮನೆಯಲ್ಲಿ ಇರ್ತಕ್ಕಂಥದ್ದು. ಸಾಕಷ್ಟು ಗ್ರಹಗಳು 9ನೇ ಮನೆಯಲ್ಲಿ ಇರೋದ್ರಿಂದ ಇವರು ಕೆರಿಯರ್ನಲ್ಲಿ ಸೆಟಲ್ ಆಗೋಕ್ಕೆ ಸಾಧ್ಯ ಆಗಲಿಲ್ಲ, ಒಂದು ಒಳ್ಳೆಯ ಸ್ಯಾಲ್ರಿ ಬರಲಿಲ್ಲ ಅಥವಾ ಕಡಿಮೆ ಸ್ಯಾಲ್ರಿ ಇರ್ತಕ್ಕಂತಹ ಒಂದು ಜಾಬ್ಗೆ ಹೋಗಿ ಸುಮಾರು ವರ್ಷ ಇವರು ದುಡಿದು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸ್ಯಾಲ್ರಿ ಹೈಕ್ ಇಲ್ಲ, ಪ್ರಮೋಷನ್ ಇಲ್ಲ, ಕೆರಿಯರಲ್ಲೂ ಇವರು ಸೆಟಲ್ ಆಗಿಲ್ಲ, ಜೊತೆಗೆ ಫಿನಾನ್ಷಿಯಲಿಯೂ ಕೂಡ ಇವರು ಸ್ಟೇಬಲ್ ಆಗಿಲ್ಲ. ಈಗಾಗಲೇ ಇವ್ರಿಗೆ 38 ವರ್ಷ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು. ಹಾಗಿದ್ರೆ ನಮಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಹೋಗಬೇಕು ಅಂತಂದಾಗ ಬುಧ 9ನೇ ಭಾವದಲ್ಲಿ, ಸಾಕಷ್ಟು ಗ್ರಹಗಳು 9ನೇ ಭಾವದಲ್ಲಿ ಕೂತಿರೋದ್ರಿಂದ ನಾವು ಪ್ರೊಫೆಸರ್ ಆಗಿರ್ಬೋದು, ಪ್ರೀಚರ್ ಆಗಿರ್ಬೋದು, ನೀವಿಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ ಬೇಕಾದರೆ ಒಂದು NGOs ಆಗಿರ್ಬೋದು ಅಥವಾ ಆಲ್ ಟೈಪ್ಸ್ ಆಫ್ ಕನ್ಸಲ್ಟೆಂಟ್ಸ್ ಆಗಿರ್ಬೋದು, ಅಂದರೆ ನಾವು ಜ್ಯೋತಿಷ್ಯನ ಕಲಿತು ಕನ್ಸಲ್ಟೆನ್ಸ್ ಕೊಡೋದಾಗಿರ್ಬೋದು ಅಥವಾ ನಾವು ಇನ್ಯಾವುದೇ ರೀತಿಯ ಒಂದು ವಿದ್ಯೆಯನ್ನು ಕಲಿತು ಅದರಲ್ಲಿ ನಾವು ಸೇವೆಯನ್ನು ಕೊಡೋದಾಗಿರ್ಬೋದು, ಟೂರಿಸಮು, ಪಬ್ಲಿಕೇಶನ್ನು, ಫಾರಿನ್ ಟ್ರಾವೆಲ್ಸ್ ಆಗಿರ್ಬೋದು, ಇಮಿಗ್ರೇಷನ್ಸ್ ಆಗಿರ್ಬೋದು, ಟ್ರಾವೆಲ್ ಜಾಬ್ ಆಗಿರ್ಬೋದು, ಜೊತೆಗೆ ನೇವಿ, ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಇರ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ನಾವು ಈ ಒಂದು ಕೆರಿಯರನ್ನು ಈ ವಿಷಯಗಳಲ್ಲಿ, ಯಾಕಂದರೆ 9ನೇ ಭಾವ ಅಂತಂದಾಗ ಇವಿಷ್ಟು ವಿಷಯಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ವಿಷಯಗಳಲ್ಲಿ ಕೆರಿಯರನ್ನು ನಾವು ಚೂಸ್ ಮಾಡಿದಾಗ ಖಂಡಿತವಾಗಿಯೂ ಸ್ವಲ್ಪ ಮಟ್ಟಿಗಾದರೂ ನಾವು
ಪ್ರಮೋಷನ್ ಆಗ್ಬೋದು, ಸ್ಯಾಲ್ರಿ ಹೈಕ್ ಆಗ್ಬೋದು, ನಾವು ಪಡ್ಕೋಬೋದು. ಬಟ್ 5ನೇ ಮನೆ 9ನೇ ಮನೆ ಅಷ್ಟಾಗಿ ಒಂದು ಫಿನಾನ್ಷಿಯಲ್ ಸ್ಟ್ರೆಂತನ್ನು ಕೊಡೋದಿಲ್ಲ. ನಮಗೆಲ್ಲಿ ಜಾತಕದಲ್ಲಿ 5ನೇ ಮನೆ 9ನೇ ಮನೆ 8ನೇ ಮನೆ 12ನೇ ಮನೆ ಆ್ಯಕ್ಟಿವೇಟ್ ಇರುತ್ತೋ ಅದು ನಮಗೆ ಖಂಡಿತವಾಗಿಯೂ ಉದ್ಯೋಗ, ಕೆರಿಯರ್ನಲ್ಲಿ ನಷ್ಟ, ಜೊತೆಗೆ ನಮಗೆ ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ನ ತಂದುಕೊಡುತ್ತೆ. ಈ ಹಿಂದಿನ ದಶೆ ಶನಿ ದಶೆ ಆಗಿರುತ್ತೆ. ಶನಿ ದಶೆಯಲ್ಲೂ ಕೂಡ ನಾವು ನೋಡಿದಾಗ ಅಲ್ಲಿಯೂ ಕೂಡ 9ನೇ ಭಾವ ಹೆಚ್ಚು ಕಡೆ ಆ್ಯಕ್ಟಿವೇಟ್ ಇರತಕ್ಕಂಥದ್ದು. ಸೊ ಅಲ್ಲೂ ಕೂಡ ಸೇಮ್ ಜಾಬೇ ಇಲ್ಲಿ ತೋರಿಸ್ತಾ ಇದೆ, ನೀವು ನೋಡ್ತಿರ್ಬೋದು. ಅದಕ್ಕೂ ಮುಂಚೆ ಇವರು ಗುರು ದಶೆಯಲ್ಲಿ ಹುಟ್ಟಿರ್ತಕ್ಕಂಥದ್ದು. ಸೊ ಸೇಮ್ ಇಲ್ಲೂ ಅದೇ ಕೂಡ ತೋರಿಸ್ತಾ ಇದೆ. ಇದೇ ಒಂದು ವಿಷಯಗಳಲ್ಲಿ ಕೆರಿಯರ್ನಾಗಿ ಇವರು ಚೂಸ್ ಮಾಡಿದಾಗ ಫಿನಾನ್ಷಿಯಲ್ ಪ್ರಾಬ್ಲಮ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ. ಮತ್ತು ಇನ್ನೂ ಇಂಪಾರ್ಟೆಂಟ್ ವಿಷಯ ಏನು ಅಂತಂದಾಗ, ಇವರು ಜಾಬ್ ಮಾಡ್ತಿರ್ತಾರೆ, ಆದರೆ ಇನ್ನು ಮುಂದಕ್ಕೆ ಏನು ಮಾಡಬೇಕು, ಅದೇ ಕಂಪ್ನಿಯಲ್ಲಿ ಏನೇನು ಕೆಲಸ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಅವಗಾಹನೆ, ಅಂದರೆ ಒಂದು ಜ್ಞಾನ ಅನ್ನೋದು ಕಡಿಮೆ ಅಂತಲೇ ಹೇಳ್ಬೋದು. ಅಷ್ಟಾಗಿ ಇವರಲ್ಲಿ ಸ್ಕಿಲ್ಲು, ಟ್ಯಾಲೆಂಟ್ ಅನ್ನೋದು ಇರೋದಿಲ್ಲ. ಏನಾದರೂ ಬೇರೆ ಕೆಲಸ ಕೊಡ್ತು ಅಂತಂದಾಗ ಅಥವಾ ಪ್ರಮೋಷನ್ ಕೊಡ್ತು ಅಂತಂದಾಗ ಅಲ್ಲಿ ಆ ಕೆಲಸನ ಮಾಡೋಕ್ಕೆ ಇವರು ತುಂಬ ಬದಲಾಡ್ತಾರೆ. ಅಲ್ಲಿಯೂ ಕೂಡ ಇವ್ರಿಗೆ ಡಿಪ್ರಮೋಟ್ ಆಗುವ ಸಾಧ್ಯತೆ ಇರುತ್ತೆ, ಅಥವಾ ಕೆಲಸದಲ್ಲಿ ಯಾವುದೇ ರೀತಿ ಒಂದು ಡೆವಲಪ್ಮೆಂಟ್ಸ್ ಆಗೋದಿಲ್ಲ. ನಾವು ಹುಟ್ಟೂರಲ್ಲಿ ಜಾಬ್ ಮಾಡೋದಕ್ಕಿಂತ ಹೆಚ್ಚಾಗಿ ಹುಟ್ಟೂರಿಂದ ಸ್ವಲ್ಪ ದೂರ ಹೋಗಿ ಬೇರೊಂದು ಕಡೆ ನಾವು ಜಾಬನ್ನು ಮಾಡಿದಾಗ ಸ್ವಲ್ಪ ಮಟ್ಟಿಗೆ ನಾವು ಲಾಭವನ್ನು ಕಾಣ್ಬೋದು. ಮುಖ್ಯವಾಗಿ 9ನೇ ಮನೆ ಆ್ಯಕ್ಟಿವೇಟ್ ಇತ್ತು ಅಂತಂದಾಗ ಓಡಾಡಿಕೊಂಡು ಟ್ರಾವೆಲ್ ಮಾಡ್ತಕ್ಕಂಥ ಜಾಬ್ ತುಂಬ ಉತ್ತಮವಾಗಿರುತ್ತೆ. ನೋಡಿ, ಇಲ್ಲಿ ಹೌಸ್ ಸಿಗ್ನಿಫಿಕೇಶನ್ ಅಂತ ಬಂದಾಗ 9ನೇ ಭಾವವನ್ನು ನೋಡಿ, ಇಲ್ಲಿ ಬುಧ, ಕೇತು, ಶನಿ, ಸೂರ್ಯ, ಕುಜ ಜೊತೆಗೆ ಶುಕ್ರ, ಗುರು ಕೂಡ ಈ ಒಂದು ಕಾಂಬಿನೇಷನ್ ತೋರಿಸಿರ್ತಕ್ಕಂಥದ್ದು. ಸುಮಾರು 7 ಗ್ರಹಗಳು 9ನೇ ಭಾವದ ಫಲವನ್ನು ತೋರಿಸಿರ್ತಕ್ಕಂಥದ್ದು. ಸೊ ಈ 5, 9, 8ನೇ ಮನೆ 12ನೇ ಮನೆ ಆ್ಯಕ್ಟಿವೇಟ್ ಆದಾಗ ಜಾಬ್ ಮಾಡೋದು ಹೇಗೆ, ಮತ್ತು ಜಾಬನ್ನ ಕಲಿಯೋದಕ್ಕೆ ಇವ್ರಿಗೆ ಅಷ್ಟಾಗಿ ಇಂಟ್ರೆಸ್ಟ್ ಇರೋದಿಲ್ಲ. ಜೊತೆಗೆ ತಿಳುವಳಿಕೆಯು ಕೂಡ ಇವ್ರಿಗೆ ಕಡಿಮೆ. ಹಾಗಾಗಿ ಜಾಬ್ ವಿಷಯದಲ್ಲಿ ಆಗಾಗ ಇವರು ಸ್ವಲ್ಪ ಸೆಟ್ ಬ್ಯಾಕ್ಸ್ ಅಂದರೆ ಹಿಂಜರಿಕೆಯನ್ನು ಅನುಭವಿಸ್ತಾ ಇರ್ತಾರೆ. ಇದರಿಂದ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ನಮಗೆ ಬರ್ತಾ ಹೋಗುತ್ತೆ. ಹಾಗಾಗಿ ಇದಿಷ್ಟು ವಿಚಾರದಲ್ಲಿ ನಾವು ಕೆರಿಯರನ್ನು ಆಯ್ಕೆ ಮಾಡಿಕೊಂಡಾಗ, ಮುಖ್ಯವಾಗಿ ನಾನು ಆವಾಗಲೇ ಹೇಳಿದೆ, ಪ್ರೊಫೆಸರ್ ಆಗಿರ್ಬೋದು, ಪ್ರೀಚರ್ ಆಗಿರ್ಬೋದು, NGOs ಟ್ರಸ್ಟನ್ನು ನಡೆಸ್ತಕ್ಕಂಥದ್ದು, ಅಥವಾ ಅಲ್ಲಿ ಏನಾದರೂ ನಾವು ಕೆಲಸವನ್ನು ಚೂಸ್ ಮಾಡ್ತಕ್ಕಂಥದ್ದು, ಆಲ್ ಟೈಪ್ಸ್ ಆಫ್ ಕನ್ಸಲ್ಟೆಂಟ್ಸ್ ಆಗಿರ್ಬೋದು, ಟೂರಿಸಮ್ ಆಗಿರ್ಬೋದು, ಫಾರಿನ್ ಟ್ರಾವೆಲ್ಸ್ ಆಗಿರ್ಬೋದು, ಪಬ್ಲಿಕೇಶನ್ಸ್ ಆಗಿರ್ಬೋದು, ಅಥವಾ ಟ್ರಾವೆಲ್ಗೆ ಸಂಬಂಧಪಟ್ಟ ಜಾಬ್ ಆಗಿರ್ಬೋದು, ಇವಿಷ್ಟು ವಿಷಯಗಳಲ್ಲಿ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್, ಇವಿಷ್ಟು ವಿಷಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಸ್ವಲ್ಪ ಮಟ್ಟಿಗೆ ಕೆರಿಯರ್ನಲ್ಲಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಜೊತೆಗೆ ಸ್ವಲ್ಪ ಮಟ್ಟಿಗೆ ಫಿನಾನ್ಷಿಯಲ್ ಸ್ಟ್ರೆಂತ್ ಅನ್ನೋದು ನಮಗೆ ಬರ್ತಾ ಹೋಗುತ್ತೆ. ನಿಮಗೂ ಕೂಡ ಫಿನಾನ್ಷಿಯಲ್ ಪ್ರಾಬ್ಲಮ್ ಇತ್ತು, ನಿಮ್ಮ ಜಾತಕವನ್ನು ತೋರಿಸ್ಕೋಬೇಕು ಅಂತಿದ್ರೆ ಮೇಲೆ ಕಾಣಿಸ್ತಕ್ಕಂಥ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ಕಾಲ್ ಮಾಡೋಕ್ಕೆ ಹೋಗಬೇಡಿ, ಮೆಸೇಜ್ ಮಾಡಿ ನಿಮ್ಮ ಜಾತಕವನ್ನು ತೋರಿಸ್ಕೊಳ್ಳಿ. ಸೊ ಇವಿಷ್ಟು ಒಂದು ಟಾಪಿಕ್ ಆಗಿತ್ತು, ಈ ಒಂದು ವಿಡಿಯೋ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಒಂದು ಜ್ಯೋತಿಷ್ಯ ವಿಷಯಗಳನ್ನು ಹೊತ್ತು ತರ್ತೀನಿ. ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅರ್ಪಣಮಸ್ತು.